ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ರೆಂಡಿ ಆಗಿರೋ ಸ್ಟ್ಯಾಂಡಿಂಗ್ ಕೇಕ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಪರ್ಫೆಕ್ಟಾಗಿ ಹೇಗೆ ರೆಡ್ ಕಲರ್ನ ಮಾಡೋದು ಅಂತಲೂ ಸಹ ತೋರಿಸ್ತಾ ಇದ್ದೀನಿ, ಕ್ರೀಮ್ ಯೂಸ್ ಮಾಡಿಕೊಂಡು. ಇದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿದು ಮ್ಯಾಂಗೋ ಫ್ಲೇವರ್ದು ಕೇಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕ್ರಮ್ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಟಿದೆ. ಅದಾದಮೇಲೆ ನಾನಿಲ್ಲಿ ಈ ಥರ ರೆಡ್ ಕಲರಿಗೋಸ್ಕರ ನಾನು ವಿಪ್ಪಿಂಗ್ ಕ್ರೀಮ್ಗೆ ಮ್ಯಾಜಿಕ್ ಕಂಪನಿದು ಸೂಪರ್ ರೆಡ್ ಕಲರ್ ಅಂತ ಸಿಗುತ್ತೆ ಪೌಡರ್ ಫಾರ್ಮಲ್ಲಿ, ಅದನ್ನೇ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಕಲರ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ರೀಮಿಗೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕಲರ್ ಬರುತ್ತೆ. ಇನ್ನು ಮಿಕ್ಸ್ ಮಾಡಾದ್ಮೇಲೆ ಒಂದು 10 ನಿಮಿಷ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಎತ್ತಿಟ್ಕೊಂಡ್ರೆ ಸಖತ್ತಾಗಿ ಪರ್ಫೆಕ್ಟಾಗಿ ಈ ಕಲರ್ ಬರುತ್ತೆ. ಅದನ್ನ ಪೈಪಿಂಗ್ ಬಾಕ್ಸ್ ಸಹಾಯದಿಂದ ನಾನು ಕೇಕಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡಿಕೊಂಡು ಕೇಕ್ನ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ, ನೀಟಾಗಿ ಫಿನಿಶಿಂಗ್ ಕೊಟ್ಕೋಬೇಕಾಗುತ್ತೆ. ಮತ್ತು ಟಾಪಲ್ಲಿರೋ ಎಕ್ಸ್ಟ್ರಾ ಕ್ರೀಮ್ನು ಸಹ ನಾವು ಪ್ಯಾಲೆಟ್ ನೈಫ್ ಸಹಾಯದಿಂದ ನೀಟಾಗಿ ಅದನ್ನ ಎಕ್ಸ್ಟ್ರಾ ಕ್ರೀಮ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ಟಾಪ್ನು ಸಹ ಸ್ಮೂತ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಒಂದು ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಈ ಥರ ಬ್ರಷ್ ಯೂಸ್ ಮಾಡ್ಕೊಂಡು ನಾನೀಗ ಡಿಸೈನ್ ಕೊಟ್ಕೋತಾ ಇದ್ದೀನಿ. ಜಸ್ಟ್ ಬ್ರಷ್ನ ಕೇಕ್ ಹತ್ರ ಇಟ್ಕೋಬೇಕಾಗುತ್ತೆ. ಟರ್ನಿಂಗ್ ಟೇಬಲ್ನ ಜಸ್ಟ್ ಟರ್ನ್ ಮಾಡ್ತಾಯಿದ್ರೆ ನಮ್ಗೆ ಈ ಥರ ಡಿಸೈನ್ ಬರುತ್ತೆ. ಈಗ ನಾನು ಸೈಡು ಮತ್ತು ಟಾಪಲ್ಲೂ ಸಹ ಸೇಮ್ ಡಿಸೈನ ಕೊಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಜಸ್ಟ್ ನಾವು ಟರ್ನ್ ಮಾಡ್ತಾ ಹೋಗ್ಬೇಕಷ್ಟೇ. ಈ ಥರ ಒಂದು ಸುಂದರವಾದ ಡಿಸೈನ್ ರೆಡಿ ಆಗುತ್ತೆ. ಇದು ಯಾರು ಬೇಕಾದರೂ ಈ ಡಿಸೈನ್ನ ಮಾಡ್ಬೋದು. ನೋಡ್ತಾ ಇರ್ತೀರಲ್ವ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ. ನೆಕ್ಸ್ಟ್ ಇದನ್ನು ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ಸೆಟ್ ಆಗೋದಕ್ಕೆ. ಇದು ಸೆಟ್ಟೆಲ್ಲ ಆದಮೇಲೆ ನಾನೀಗ ನೈಫ್ ಯೂಸ್ ಮಾಡಿಕೊಂಡು ಈ ಥರ ಬ್ರೆಡ್ ನೈಫ್ ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈ ಎಕ್ಸ್ಟ್ರಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪೀಸ್ಗಳು ಲೇಯರ್ಗಳು ಸಖತ್ತಾಗಿ ಸೆಟ್ ಆಗಿದೆ. ನೋಡ್ತಾ ಇರ್ಬೋದು ನೀವೀಗ. ಈ ಎಕ್ಸ್ಟ್ರಾ ಪೀಸ್ನ ನೀವು ಕಸ್ಟಮರ್ಗೆ, ನಾನಂತೂ ಇದನ್ನ ಎಕ್ಸ್ಟ್ರಾ ಪೀಸ್ನ ಕಸ್ಟಮರ್ಗೆ ಪ್ಯಾಕ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಇದನ್ನು ನಾನೀಗ ಕೇಕ್ನ ಲೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸೈಡಲ್ಲಿ ಈ ಥರ ಟರ್ನ್ ಮಾಡಿಕೊಂಡು ಲೂಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಏನಕ್ಕಂದರೆ ಇದನ್ನ ಸ್ಟ್ಯಾಂಡಿಂಗ್ ಕೇಕ್ ಆಗಿರೋದನ್ನ ನಾನು ಇದನ್ನು ಬೋರ್ಡ್ ಮೇಲೆ ನಿಲ್ಲಿಸಬೇಕು. ಅದಕ್ಕೋಸ್ಕರನೇ ನೀಟಾಗಿ ಇದನ್ನ ಹುಷಾರಾಗಿ ಮಾಡಿ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಬೋರ್ಡ್ ಒಂದು ತೊಗೋಬೋದು, ಬಟ್ ನಾನು ಇದೇ ಬೋರ್ಡಲ್ಲಿ ಇದನ್ನ ನಿಲ್ಲಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಲೂಸ್ ಮಾಡಿಕೊಂಡು ಅದನ್ನ ಬ್ಯಾಕಿಗೆ ಇಟ್ಕೋತಾ ಇದ್ದೀನಿ. ಇಟ್ಟಾದಮೇಲೆ ಇಲ್ಲಿ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಕ್ರೀಮ್ ಅಪ್ಲೈ ಮಾಡಿಕೊಂಡು ಈ ಥರ ಇದನ್ನ ನಿಲ್ಲಿಸ್ಕೋಬೇಕಾಗುತ್ತೆ. ನೀವು ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇಷ್ಟೇ, ಭಯಪಡೋ ಅವಶ್ಯಕತೆ ಏನಿಲ್ಲ. ಮತ್ತು ಈಗ ಬ್ಯಾಕ್ಸ್ ನಾವು ನಿಲ್ಲಿಸಾದ್ಮೇಲೆ ಕೆಳಭಾಗ ಕ್ರೀಮ್ ಅಪ್ಲೈ ಮಾಡಿಲ್ಲಲ್ವ, ಈಗ ಸೈಡಿಗೆ ಸಹ ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಥರ ಸೈಡ್ಗಳಿಗೆ ನಾವೀಗ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಮರಿಬೇಡಿ. ನೀಟಾಗಿ ಎಲ್ಲೆಲ್ಲಿ ಗ್ಯಾಪ್ ಇದೆ, ಕೇಕ್ ಕಾಣಿಸ್ತಾ ಇದೆ, ಅಲ್ಲೆಲ್ಲ ನಾವೀಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದಾದಮೇಲೆ ನಾನು ಇಲ್ಲಿಗೆ ಜಸ್ಟ್ ಪ್ಯಾಲೆಟ್ ನೈಫ್ ಯೂಸ್ ಮಾಡಿಕೊಂಡು ಈ ಥರ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಒಂದು ಸುಂದರವಾದ ಪ್ಯಾಟ್ರನ್ ಮತ್ತು ಡಿಸೈನು ಸಖತ್ತಾಗಿ ಬರುತ್ತೆ. ಫೈನಲಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಡಿಸೈನ್ನ ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಕಷ್ಟವಾದ ಡಿಸೈನ್ ಅನ್ನಲ್ಲ. ಇದು ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಇದು. ಇನ್ನೂ ಈ ಥರ ಕೇಕ್ ವಿಡಿಯೋ ನೋಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ. ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ, ಹೆಚ್ಚು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಈ ಥರ ಜಸ್ಟ್ ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ಈ ಟ್ಯಾಪ್ ಮಾಡಬೇಕಾದ್ರೆ ನೀವು ಕ್ರೀಮ್ನ ಸೆಟ್ ಮಾಡಬಾರ್ದು. ಅಪ್ಲೈ ಮಾಡಿದ ತಕ್ಷಣ ಈ ಥರ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಕ್ರೀಮ್ ಸೆಟ್ ಆಗಿಬಿಟ್ರೆ ಈ ಡಿಸೈನ್ ನಿಮಗೆ ಬರೋದಿಲ್ಲ. ಇದು ಒಂದು ಟಿಪ್ಸ್ ಹೇಳ್ತಾ ಇರೋದು ನಾನು ನಿಮಗೆ. ನೀವು ಕ್ರೀಮ್ನ ಕೇಕಿಗೆ ಅಪ್ಲೈ ಮಾಡಿದ ತಕ್ಷಣ ಈ ಡಿಸೈನ್ ಬೇಕು ಅಂದರೆ ಈ ಡಿಸೈನ್ ಆವಾಗಲೇ ಮಾಡ್ಕೋಬೇಕಾಗುತ್ತೆ. ಸೆಟ್ ಆದಮೇಲೆ ಈ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಇದು ಬಂದು ಗೋಲ್ಡ್ ಪೇಪರು ಎಡಿಬಲು ಇದು. ಅದನ್ನು ಹಾಕ್ಕೊಂಡು ನಾನು ಕೇಕ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಈ ಥರ ಬಾಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಎಡಿಬಲ್ ಶುಗರ್ ಬಾಲ್ಸು ಅಥವಾ ಪರ್ಲ್ಸ್ ಅಂತ ಹೇಳ್ತಾರೆ, ಯೂಸ್ ಮಾಡಿಕೊಂಡು ಕೇಕ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನಾನು ಮತ್ತೆ ಇಲ್ಲಿ ರೋಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ಬೋರ್ಡ್ ಮೇಲೆ, ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಈ ರೋಸ್ ಮಾಡೋದು ನಿಮ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಫೈನಲ್ ಲುಕ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಮತ್ತೆ ನಿಮ್ಮನ್ನು ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.